ಅಧಿಕಾರ ಪರಿಗ್ರಹ ಪದ್ಧತಿಯ 25ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 165ನೆಯ ಶ್ಲೋಕದಲ್ಲಿ, ಪಾದುಕೆಯ ರಾಜ್ಯದಲ್ಲಿ ದಾರಿಹೋಕರು ತಮ್ಮ ಇಷ್ಟದ ಹಾಗೆ ಸುಖವಾಗಿ ಮಲಗಿ ನಿದ್ರಿಸುವುದಕ್ಕೆ ಆಗುತ್ತಿತ್ತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅಪಾವೃತದ್ವಾರಂ ಅಯಂತ್ರಿತಾಶ್ವಂ ರಂಗೇಶ ಪಾದಾವನಿ ಪೂರ್ವಮಾಸೀತ್ ತ್ವಯಾ ಯದೃಚ್ಛಾ ಸುಖಸುಪ್ತಪಾಂತಂ ರಾಮೇ ವನಸ್ತೇಪಿ ಪದಂ ರಘೂಣಾಂ. ರಂಗೇಶ ಪಾದಾವನಿ, ಶ್ರೀರಂಗನಾಥನ ಪಾದವನ್ನ ಕಾಪಾಡುವ ಪಾದುಕೆಯೇ, ಪೂರ್ವಂ ನೀನು ಬರುವುದಕ್ಕೆ ಮುಂಚೆ, ಅಪಾವೃತ ಮುಚ್ಚದೇ ಇದ್ದ, ದ್ವಾರಂ ಕೋಟೆಯ ದ್ವಾರವು, ಅಯಂತ್ರಿತಾಶ್ವಂ ಕಟ್ಟಲ್ಪಡದೇ ಇರುವ ಕುದುರೆಯು, ರಘೂಣಾಂ ರಘುವಂಶದ ರಾಜರುಗಳ, ಪದಂ ಸ್ಥಾನಮಾನವಾದ ಅಯೋಧ್ಯೆಯು, ತ್ವಯಾ ನಿನ್ನಿಂದ, ರಾಮೇ ರಾಮನಾದವನು, ವನಸ್ತೇಪಿ ಕಾಡಿನಲ್ಲಿದ್ದರೂ, ಯದೃಚ್ಛ ಇಷ್ಟ ಬಂದಂತೆ, ಸುಖಸುಪ್ತ ಸುಖವಾಗಿ ಮಲಗಿಕೊಂಡಿರುವ, ಪಾಂತಂ ಸಂಚಾರಿಗಳನ್ನ ಉಳ್ಳದ್ದಾಗಿ, ಆಸೀತ್ ಆಯಿತು. ರಘುಕುಲದ ರಾಜರು ರಾಜ್ಯವನ್ನ ಆಳುತ್ತಿದ್ದ ಕಾಲದಲ್ಲಿ ಕೋಟೆಯ ಬಾಗಿಲನ್ನ ಹಾಕ್ತಿರ್ಲಿಲ್ವಂತೆ, ಯಾವಾಗಲೂ ತೆರೆದೇ ಇರ್ತಿತ್ತು. ಕುದುರೆಯೇ ಮೊದಲಾದ ಸೈನ್ಯದಲ್ಲಿ ಬಳಸುವ ಪ್ರಾಣಿಗಳು ಸಹ ಕಟ್ಟಿಹಾಕದೆ ಸ್ವತಂತ್ರವಾಗಿ ಓಡಾಡಿಕೊಂಡಿದ್ದವು. ಅಂತಹ ಅಯೋಧ್ಯೆಯಲ್ಲಿ ಶ್ರೀರಾಮನು ಕಾಡಿನಲ್ಲಿದ್ದರೂ ಸಹ ಪಾದುಕೆಯ ಆಳ್ವಿಕೆ ನಡೆಯುತ್ತಿದ್ದಾಗ ದಾರಿಹೋಕರು ಇಷ್ಟ ಬಂದಲ್ಲಿ ನಿಶ್ಚಿಂತೆಯಿಂದ ಮಲಗಿ ನಿದ್ರಿಸಬಹುದಾಗಿತ್ತು ಅಂತಾರೆ ದೇಶಿಕರು. ಒಳ್ಳೆಯ ಆಚಾರ್ಯರುಗಳು ಬಂದಿರುವ ಜಾಗಗಳಲ್ಲಿ ಐಹಿಕದಲ್ಲೂ ಆಮುಷ್ಮಿಕದಲ್ಲೂ ಯಾವ ವಿಧವಾದ ಕಷ್ಟಗಳೂ ಜನಗಳಿಗೆ ಇರುವುದಿಲ್ಲ ಅನ್ನೋದೇ ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.